ನೀರಿಗಾಗಿ ಪಾಕಿಸ್ತಾನ ಗೋಗರಿತಾ ಇದೆ. ಮಾತುಕತೆಗೆ ಅವಕಾಶ ಕೊಡಿ ಅಂತ ಪಾಕಿಸ್ತಾನ ಬೇಡ್ತಾ ಇದೆ. ಭಾರತದ ಜಲಾಸ್ತ್ರಕ್ಕೆ ಬಳಲಿ ಬೆಂಡಾಗಿದೆ ಪಾಪಿ ಪಾಕಿಸ್ತಾನ. ಪಾಕ್ ಜಲಸಂಪನ್ಮೂಲ ಕಾರ್ಯದರ್ಶಿ ಮುರ್ತಾಜಾ ಪತ್ರವನ್ನ ಬರೆದಿದ್ದಾರೆ. ಬಟ್ ಪಾಕ್ ಮನವಿಗೆ ಕೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಧಾನಿ ಮೋದಿ ಹೇಳಿರೋದನ್ನ ನೀವು ನೋಡಿರಬಹುದು, ಗಮನಿಸಿರಬಹುದು. ರಕ್ತ ಹಾಗೆ ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತ ಹೇಳಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗಾಗಲೇ ಕಠಿಣ ಸಂದೇಶವನ್ನ ಪಿಎಂ ಮೋದಿ ರವಾನಿಸಿದ್ದಾರೆ. ಭಾರತದ ನಿಲುವು ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಇದೀಗ ಬೇಡುವಂತ ಪರಿಸ್ಥಿತಿ ಇದೆ. ಪಾಕ್ ಜಲಸಂಪನ್ಮೂಲ ಕಾರ್ಯದರ್ಶಿ ಮುರ್ತಾಜಾ ಪತ್ರವನ್ನ ಬರೆದಿದ್ದಾರೆ. ಬಟ್ ಪಾಕ್ನ ಈ ಮನವಿಗೆ ಕೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, 80% ಕೃಷಿ ಚಟುವಟಿಕೆ ಪಾಕಿಸ್ತಾನದಲ್ಲಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಇದೇ ಸಿಂಧೂ ನೀರಿನಿಂದ ಆಗ್ತಾ ಇತ್ತು. ಪಾಕ್ ಜೊತೆಗಿನ ಸಿಂಧೂ ನೀರು ಒಪ್ಪಂದ ಅಮಾನತು. ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಂನ ನೀರು ಬಂದ್ ಆಗಿದೆ. ಸಲಾಲ್ ಅಣೆಕಟ್ಟಿನ ಒಂದು ಗೇಟ್ನಿಂದ ಮಾತ್ರ ನೀರು ಹರಿಬಿಡಲಾಗ್ತಾ ಇದೆ. ಡ್ಯಾಂನಿಂದ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಡ್ಯಾಂನ ಕೆಪಾಸಿಟಿಗೂ ಮೀರಿ ನೀರಿನ ಸಂಗ್ರಹಣೆ ಆದಾಗ ಆ ಹೆಚ್ಚುವರಿ ನೀರನ್ನ ಡ್ಯಾಂನಿಂದ ಹೊರಬಿಡಲಾಗ್ತಾ ಇದೆ. ಹೊರತುಪಡಿಸಿದ್ರೆ ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಂನ ನೀರನ್ನ ಬಂದ್ ಮಾಡಲಾಗಿದೆ. ಗಮನಿಸಬಹುದು, ಕೇವಲ ಒಂದು ಗೇಟ್ನಿಂದ ನೀರು ಹರಿತಾ ಇರುವಂತಹ ದೃಶ್ಯ. ಅಂತ ಹೇಳಿದ್ರೆ ಕೆಪಾಸಿಟಿಗೂ ಮೀರಿ ನೀರಿನ ಸಂಗ್ರಹಣೆ ಆದಾಗ ಅದನ್ನ ಮಾತ್ರ ಹೊರಬಿಡಲಾಗ್ತಾ ಇದೆ. ಹೆಚ್ಚುವರಿ ನೀರನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇರುವಂತಹ ದೃಶ್ಯ ಇದು. ಯಾವ ರೀತಿಯಾಗಿ ಪಾಕ್ ತತ್ತರಿಸಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ.